ಪ್ರಾಬ್ಲಮ್ ಆದ್ರಿ. ನಮ್ಮ ತಡೆಗೋಡಿ ಮಾಡಿಸ್ಕೊಡೆ ಮಾಡ್ತಿ ಕೊಡ್ತೀವಿ ಅಂತ ಹೇಳಿ ಈಗ 4 ವರ್ಷ ಆಯ್ತ್ರಿ. ವರ್ಷ ನೀರು ಬರ್ತಾವ್ರಿ, ಇದೇ ಗತಿ ಅದ್ರಿ ನಮ್ದು. ವರ್ಷ ನೀರು ಹಳ್ಳ ಬರ್ತದೆ ಎಲ್ಲ. ನಾವು ಯಾರಿಗೆ ಹೇಳವ್ರಿ? ಪಂಚಾಯತ್ ಹೇಳಿದ್ರೆ ಅವ್ರು ನಮ್ಮ ಕೈಲಿ ಆಗಲ್ಲ ಅಂತಾರೆ. MLA ಸಾಹೇಬ್ರಿಗೆ ಹೇಳ್ತೀವಿ, MLA ಸಾಹೇಬ್ ಹೇಳಾಕತ್ತೀರಿ. ಮತ್ತೆ MLA ಸಾಹೇಬ್ರಿಗೆ ಮತ್ತೆ ಹಳ್ಳ ಬಂದದ ನೋಡ್ರಿ. ಮುಂಜಾನೆ 6:30 ಗಂಟೆ ಕಂಡಪಟ್ಟು ನೀರು ಬಂದಾರಿ. ಕುರಿ ಹೋಗ್ಯಾವ್ರಿ, ಕೋಳಿ ಹೋಗ್ಯಾವ, ಒಳಗಿನ ನೀರು ಹೋಗ್ಕೊಂಡವ್ರಿ, ಮನ್ಯಾಗ ದಾಣಿ ಹೋಗ್ಯಾವ. ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೆ ನಮ್ಮ MLA ಏನು ಮಾಡಲ್ಲ. ಬರ್ತಾನ ಆಯ್ತು ಎಲ್ಲ ಮಾಡಿಸಿ ಅಂತ ಕೈ ಮೇಲೆ ಹೆಗಲ ಮೇಲೆ ಕೈ ಮೇಲೆ ಹೋಗ್ಬಿಡ್ತಾನೆ. ಆ ಟೈಮಲ್ಲಿ ನಿಮಗೆ ಭರವಸೆ ಕೊಟ್ಟಿದ್ರ ಈ ತರ ವಾಲ್ ಮಾಡಿಕೊಡ್ತೀವಿ ಅಂತ ಹೇಳಿ? ಹೇಳಿ ಸರ್, ಇದು ಹಳ್ಳದೇ ಭಾಳ ಪ್ರಾಬ್ಲಮ್ ಅದ ಅಂತ ಹೇಳಿನ್ರಿ. ಆಯ್ತು ಮಾಡಿಸ್ DC ಸಾಹೇಬ್ ಗಮನಕ್ಕಂತಂದಿವ್ರಿ. ಗುಡಿ ಬಲ್ಲಿ DC ಸಾಹೇಬ್ ಬಂದ್ರಿ, ಇಲ್ಲಿ ಗುಡಿ ಬಲ್ರಿ ಅವ್ರ ಫಂಕ್ಷನ್ ಇಟ್ಟಿದ್ರಿ. ಅವ್ರನ್ನ ಬಂದಾಗ ಆಯ್ತು ಅವ್ರನ್ನ ಹೇಳಿವ್ರಿ, ಆಯ್ತು ಮಾಡ್ಸಮ್ ಅಂತಾರಿ. ನಮ್ಗೆ ಏನು ಗವಾರ ತಾಣಿಗೆ ಏನು ಸೌಲಭ್ಯ ಇಲ್ರಿ. ನಾವೆಲ್ಲ ಓಟ್ ಹಾಕಿ ಇಲ್ಲ ನಾವು ಮುದುಕರಿ. ಆ್ಯಕ್ಚುಲಿ ಇಲ್ಲೊಂದು ಹಳ್ಳ ಇದೆ ಅಲ್ರಿ, ಆ ಹಳ್ಳ ಹೂಳೆತ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಅವರು ಸಾರ್ವಜನಿಕರು ಹೇಳಿದಾರಂತ ಪಂಚಾಯತ್ ಮತ್ತು ಹಳ್ಳ ಹೂಳೆತ್ತಿರ ಈ ರೀತಿ ಆಗಬಾರ್ದು ಅಂತ. ಕ್ಯಾಮ್ರಾಟು ಪಂಚಾಯತರು ಅಷ್ಟು ಗಮನ ತಗೊಂಡಿಲ್ಲ, ಅಂದರೆ ಅಷ್ಟು ಬಜೆಟ್ ಇಲ್ಲ ಅಂತೇನೋ ಅವರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಮತ್ತು ಉದ್ದ ಕಾತ್ರದಲ್ಲಿ ಮಾಡ್ಬೋದಾಗಿತ್ತು, ಅದು ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ. ಈಗ ನೋಡಿದ್ವಿ ತುಂಬ ಇದಿದೆ. ಮತ್ತು ಇದಕ್ಕೆ ಮೇನಾಗಿ ಅಂದರೆ ಪ್ರೊಟೆಕ್ಷನ್ ವಾಲ್ ಆಗಬೇಕು ಹೂಳೆತ್ತೋದಕ್ಕಿಂತ. ಯಾಕಂದರೆ ವರ್ಷ ಪೂರ ಬರೋದ್ರಿಂದ ಜಬ್ಬಲ್ ಬೆಳೆದಿರೋದ್ರಿಂದ ಏನಾಗುತ್ತೆ ಆಲ್ರೆಡಿ ಇದಕ್ಕೊಂದು ಪ್ರೊಟೆಕ್ಷನ್ ವಾಲ್ ಆಲ್ರೆಡಿ ಪ್ರಪೋಸಲ್ ಆದಂತ ಹೇಳ್ತಾ ಇದ್ದಾರೆ. ಈ ವರ್ಷ ಅದನ್ನು ನೋಡಿ ಈ ಕಡೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಇದಕ್ಕೊಂದು ಆಗುತ್ತೆ. ನಾವು ಇಲ್ಲೊಂದು ಪ್ರೊಟೆಕ್ಷನ್ ವಾಲ್ ಬಗ್ಗೆ ಕ್ಲಿಯರ್ ಮಾಡ್ಕೊತೀವಿ. ಸರ್, ಇವಾಗ ಸಂಬಂಧಪಡ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಫಿಫ್ಟೀನ್ ಫೈನಾನ್ಸಲ್ ಆಗಿರ್ಬೋದು, ನರೇಗಾ ಒಂದು ಕಾಮಗಾರಿಯಲ್ಲಿ ಆಗಿರ್ಬೋದು, ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ? ಅದನ್ನೇ ಆ್ಯಕ್ಚುಲಿ ಇದು ನರೇಗಾದಲ್ಲಿ ಮಾಡ್ಬೋದಾಗಿತ್ತು, ಏನೋ ಆಗಿಲ್ಲ ದೊಡ್ಡ ಪ್ರಮಾಣ ಅಂತ ತಿಳ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ತಗೊಂಡು ಇದನ್ನು ಕ್ಲಿಯರ್ ಮಾಡಬೇಕು. ಮೇನಾಗಿದೆ ಪ್ರೊಟೆಕ್ಷನ್ ವಾಲಲ್ಲಿ ನಾವು ಪ್ರಪೋಸಲ್ ಮಾಡಬೇಕು, ಇಂಪಾರ್ಟೆಂಟ್. ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತೆ ನಾವು ಮಾಡ್ತೀವಿ. ಬೆಳಗ್ಗೆ 5 ಗಂಟೆಗೆ ನೀರು ಸ್ಟಾರ್ಟ್ ಆಗಿದೆ, ಒಂದು 6:30-7 ಗಂಟೆಗೆಲ್ಲ ಹಳ್ಳ ಬಂದಿದೆ. ಹಳ್ಳದಲ್ಲಿ ಅಂತ ನೀರು ಹೋಯ್ತಾ ಇಲ್ಲ. ನಾವು ಪಂಚಾಯತಿಗೆ ಸಾಕಷ್ಟು ದೂರು ಕೊಟ್ಟಿದ್ದೀವಿ, ಪಂಚಾಯತ್ ಕೇರ್ ತೋರ್ತಾ ಇಲ್ಲ. ಆ ಪಂಚಾಯತ್ ಅವರ ಸುಮ್ಮನೆ ಬೋಕಸ್ ಬಿಲ್ ಐತಿ, ಅದು ಮಾಡ್ಕೊಂಡು ದುಡ್ಡು ಎತ್ಕೊಂಡಿದ್ದಾರಂತೆ. ಆಲ್ರೆಡಿ ಇಲ್ಲಿರೋ ಬಡ ಕುಟುಂಬಗಳು ಇದಾವೆ ಎಲ್ಲರಿಗೆ, ಯಾರೂ ಶ್ರೀಮಂತರಿಲ್ಲ. ಎಲ್ಲರೂ ಇವತ್ತು ಕೂಲಿ ಮಾಡಬೇಕು, ನಾವು ಸಂಜೆ ಮಾಡ್ಕೊಂಡು ಊಟ ಮಾಡಬೇಕು ಅಷ್ಟೇ. ಅಂಥ ಜನ ಇರೋದಿಲ್ಲ. ಅಂಥವ್ರ ಮನೆಗಳ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾಯಿದ್ದಾರೆ ಪಂಚಾಯತ್ ಅವರು. ನೀರು ಕೂಡ ಹಳ್ಳಕ್ಕೆ ಹೋಯ್ತಾ ಇಲ್ಲ, ಎಲ್ಲ ಮನೆಯಲ್ಲೇ ಬರ್ತಾಯಿದೆ ಸರ್. ಎಲ್ಲ ಮನೆಗಳ ನೋಡಿ, ಆ ಮನೆಯಲ್ಲಿ ಹಾವಿದೆ. ಇವಾಗ ಹಳ್ಳದಲ್ಲಿ ಬಂದು ಹಾವು ಸೇರ್ಕೊಂಡಿದೆ. ಮೊದಲ ತಾಲೂಕು ಪಂಚಾಯತಿ ಎಲ್ಲ ಮನೆ ಪತ್ರ ಎಲ್ಲ ಸಲ್ಲಿಸ್ತಾರೆ ಸರ್. ಎಲ್ಲ ಹೇಳ್ತಾರೆ ಸರ್, ಎಲೆಕ್ಷನ್ ಬಂತಂದರೆ MLA ಬರ್ತಾರೆ, ಕೈ ಮುಗ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸರ್. ಓಟ್ ಹಾಕತ್ತಾರೆ ಅಷ್ಟೇ. ಓಟ್ ಹಾಕಿದ್ಮೇಲೆ ಯಾರೇ ಸುಳ್ಳು ಈ ಕಡೆ ಅದೇ ಥರ ನಡೆದಿದೆ ಸರ್. ಇಲ್ಲಿ ಬಡ ಕುಟುಂಬಗಳು ಅಲ್ಲಮ್ಮ. ಇದು ಎಷ್ಟು ಗಂಟೆ ನೀರು ಬಂತು? ಬೆಳಗ್ಗೆ 6 ಗಂಟೆ. ಅಲ್ಲ, ಏನೆಲ್ಲ ಮನೆ ಒಳಗಡೆ ಏನೆಲ್ಲ ಮಾಡವ್ರಿ. ಬೆಳಿಗ್ಗೆ ತಹಸೀಲ್ದಾರ್ ಸಾಹೇಬರಿಗೆ ಹಚ್ಚವ್ರೆ, MLA ಸಾಹೇಬರಿಗೆ ಕೂಡ ಈ ಒಂದು ಮಳೆಗಾಲ ಸೀಸನ್ ಒಳಗಡೆ ಪ್ರತಿ ಮಳೆ ಬಂದ್ರೆ ಪ್ರತಿಯೊಂದು ಮಳೆ ಬಂದ್ರೆ ಇದು ಇದ್ದಿದ್ದೇರಿ ಸರ್. ಇದನ್ನ ಮಳೆ ಬಂದ್ರೆ ಇದನ್ನ ಇದ್ದಿದ್ದೇರಿ ಸರ್. ಏನಾದ್ರಿ ಇಲ್ಲಿ ಗ್ರಾಮೋತ್ಸವ ಮಾಡಿದ್ವಿ, ಶಾಸಕರ ಗ್ರಾಮೋತ್ಸವ ಮಾಡಿದ ಕ್ಷೇತ್ರ ಇದು. ಕ್ಷೇತ್ರದಾಗ ಇದೇ ಏರಿಯಾದಲ್ಲಿ ನೀರು ಪೂರ ಮನೆಗಳೆಲ್ಲ ಶಾಸಕರು ಆ ಟೈಮಿಗೆ ಏನಂತ ಭರವಸೆ ಕೊಟ್ಟಿದ್ರು? ಶಾಸಕರ ಇದನ್ನ ಪ್ರೊಟೆಕ್ಷನ್ ವಾಲ್ ಮಾಡೇ ಕೊಡ್ತೀನಿ ನಾನು ಅಂತ ಹೇಳಿ ಅವ್ರು ಭರವಸೆ ಕೊಟ್ಟು ಹೋಗ್ಯಾರಿ. ಭರವಸೆ ಕೊಟ್ಟರು 1 ವರ್ಷ ಆಯ್ತು, ಇನ್ನೂ ಕೂಡ ಇಲ್ಲ. ಮತ್ತೆ ಮನೆಯೊಳಗೆ ನೀರು ಹೋದ್ರೂ ಇನ್ನೂ ಅದಕ್ಕೆ ಒಟ್ಟ ನಿರ್ಲಕ್ಷ್ಯನೇ ಮಾಡ್ತಾ ಇದ್ದಾರೆ. ಅದು ಕೆಲಸನೇ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಈಗ ಮುಂದೆ ಅದನ್ನ ಕೆಲಸ ಮಾಡಿ ಕೊಟ್ರೆ ಒಂದು ಒಳ್ಳೆ ಗವಾರ ಸರ. ಇದು ಪೂರ ಏನದ ಬಜೆಟ್ ಎತ್ಕೊಂಡು ತಿಂದಾರ ಮೆಂಬರ್ಗಳು ಆಲ್ರೆಡಿ. ಹೊಸ ಮಂದಿ ಅಜಯ್ ಸಿಂಗ್ ಅವ ಏನ ಬರವಲ್ಲ ಬಿಡವಲ್ಲ ಅಜಯ್ ಸಿಂಗ್ ಏನ್ರಿ. ಇದು ಪೂರ ಇದೇನದ ಒಟ್ಟು ನೀರ ಅಂದ್ರಿ. ಯಾರು ಮೆಂಬರ್ಗಳು ಪಂಚಾಯತಿಗೆ ಬಂದ್ರೆ ಬಜೆಟ್ ಇಲ್ಲ ಅಂತಾರ, ಬೋಕಸ್ ಬಿಲ್ ಎತ್ಕೊಂಡು ತಿಂದಾರ ಆಲ್ರೆಡಿ ಹೊಸ ಮಂದಿ ಮೆಂಬರ್ಗಳು. ಜ್ವಾಳ ಹೋಗ್ಯಾವ್ರಿ ಮನ್ಯಾಗ. ಈ ಹೊಸ ಮಂದಿ 4-5 ಕ್ವಿಂಟಲ್ ಜ್ವಾಳ ಹೋಗ್ಯಾವ್ರು. ಹೊಸ ಮನಿ ಎಲ್ಲ ಯಾವ ಮೆಂಬರ್ಗಳು ಇಲ್ಲಿ ಬಂದು ಇದು ಮಾಡಲ್ರಿ. ಇಲ್ಲಿ ಯಾರು ಮನೆಗಳದಾಗ ಅವ್ರ ಬಿಲ್ ಹತ್ಕೊಂಡು ತಿಂದ್ಬಿಟ್ಟು ಬರ್ತಾರ. ಇಲ್ಲಿ ಬರ್ತಾರ ಆಯ್ತು. ಅವ್ರು ಯಾರ್ಯಾರು ಮನುಷ್ಯರ ಅವ್ರಿಗೆ ಬಜೆಟ್ ಕೊಡ್ತಾರ, ಸುಮ್ಮನೆ ಬಿಡ್ತಾರ ಖಲಾಸ್. ಯಾರು ಬರಲ್ರಿ. ಮನೆ ಪತ್ರ ಸಲ್ಲಿಸಿದ್ರಿ ನೀವು? ಮನೆ ಪತ್ರ ಕೊಟ್ಟಿದ್ರ ಪಂಚಾಯತಿಗೆ? ಅಧ್ಯಕ್ಷ ನಮ್ಮೂರ ಅಧ್ಯಕ್ಷ ಹೋಗಿ 10 ಸಾರಿ ಹೇಳಿವ್ರಿ.